ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದಾವೆ. ಸೊ ಹೀಗಾಗಿ ಇವತ್ತು ಒಂದು ತುರ್ತು ಸಭೆಯನ್ನ ಕರೆದಿದ್ರು ಡಾಕ್ಟರ್ ಸುಧಾಕರ್ ಅವರು, ಆರೋಗ್ಯ ಸಚಿವರು. ಈ ಒಂದು ತಾಂತ್ರಿಕ ಸಮಿತಿ ಸಭೆಯಲ್ಲಿ ರಾಜ್ಯದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ, ಕೊರೋನಾವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ್ಯಾವ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಈಗ ಬರ್ತಾ ಇರುವಂತದ್ದು 4,000ಕ್ಕೂ 5,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದಾವೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ 6,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತವೆ. ಸೊ ಹೀಗಾಗಿ 10 ದಿನ ಬೆಂಗಳೂರು ಲಾಕ್ಡೌನ್ಗೆ ಸಲಹೆಯನ್ನ ನೀಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. 10 ದಿನ ಲಾಕ್ಡೌನ್ ಮಾಡಿಬಿಡಿ ಬೆಂಗಳೂರನ್ನ ಅಂತ ಹೇಳಿದ್ದಾರೆ. ಆದ್ರೆ ಅದು ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರ ಮಾಡೋದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಚೈನ್ ಲಿಂಕ್ ಕಟ್ ಮಾಡಬೇಕು ಅಂದ್ರೆ 10 ದಿನ ಲಾಕ್ಡೌನ್ ಮಾಡಿದ್ರೆ ಒಳ್ಳೇದು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಯಲ್ಲಿ ಸಲಹೆಯನ್ನ ನೀಡಲಾಗಿರುವಂತದ್ದು. ಸರ್ಕಾರ ಲಾಕ್ಡೌನ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಕೂಡ ಹೇಳಿದ್ದಾರೆ. ಲಾಕ್ಡೌನ್ ಬಿಟ್ಟು ಬೇರೆ ಸಲಹೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ತಜ್ಞರಿಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಕೇಳ್ಕೊಂಡಿರುವಂತದ್ದು ಬೇರೆ ಬೇರೆ ಯಾವ್ಯಾವ ರೀತಿಯಾಗಿ ಲಾಕ್ಡೌನ್ ಅನ್ನುವಂತಹ ಅದೊಂದು ಪದ ಬಿಟ್ಟು ಬೇರೆ ಇನ್ಯಾವ ಆಪ್ಷನ್ಸ್ ಇದೆ ಹೇಳಿ ಅಂತ ಹೇಳಿದ್ದಾರೆ. ರಾಜ್ಯದ ಗಡಿ ಭಾಗದ ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಗಡಿ ಭಾಗದ ಜಿಲ್ಲೆಗಳ ಜೊತೆಗೆ ಅತಿ ಹೆಚ್ಚಾಗಿ ಕೊರೋನಾ ಸೋಂಕು ಎಲ್ಲಿ ವರದಿ ಆಗ್ತದೆ ಅಂದ್ರೆ ಈಗ 7 ಜಿಲ್ಲೆಗಳ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ ಅಲ್ವಾ. ಈಗ ಅಟ್ ಪ್ರೆಸೆಂಟ್ 100ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಜಿಲ್ಲೆಗಳಲ್ಲೂ ಕೂಡ ಇದನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕೊರೋನಾ ಕರ್ಫ್ಯೂನ ಜಾರಿ ಮಾಡಿದ್ರೆ ಹೇಗೆ ಅನ್ನುವಂತ ಒಂದು ಚಿಂತನೆ ಕೂಡ ನಡೀತಾ ಇರುವಂತದ್ದು. ಬೆಂಗಳೂರು ಸೇರಿದಂತೆ ಬೇರೆ ನಗರಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಬಗ್ಗೆನೂ ಕೂಡ ಚಿಂತನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಟಾಸ್ಕ್ ಫೋರ್ಸ್ ಸದಸ್ಯರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಸುಧಾಕರ್ ಅವರು. ಇದೇ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಮಹತ್ವದ ನಿರ್ಧಾರ ಮಾಡಲಾಗುತ್ತಾ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಆ ಒಂದು ಸಭೆಯಲ್ಲಿ ಸಾಕಷ್ಟು ಸಲಹೆಯನ್ನ ನೀಡಲಾಗಿದೆ. ಈ 10 ದಿನಗಳ ಕಾಲ ಲಾಕ್ಡೌನ್ ಮಾಡಬೇಕು ಅನ್ನೋದರ ಜೊತೆಗೆ ಇನ್ನಷ್ಟು ನಾನಾ ಸಲಹೆಗಳನ್ನ ನೀಡಿರುವಂತದ್ದು. ಸೊ ಹೀಗಾಗಿ ನೋಡ್ಬೇಕು ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಸುಧಾಕರ್ ಅವರು ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಬರೋದಿಲ್ಲ. ಸುಧಾಕರ್ ಅವರು ತಾಂತ್ರಿಕ ಸಲಹಾ ಸಮಿತಿಯವರು ಈ ರೀತಿಯಾಗಿ ಹೇಳಿದ್ದಾರೆ ಸರ್ ಅಂತ ಯಡಿಯೂರಪ್ಪನವರಿಗೆ ವರದಿಯನ್ನ ಕೊಡ್ತಾರೆ. ನಂತರ ಯಡಿಯೂರಪ್ಪನವರು ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಸೊ ನೋಡ್ಬೇಕು ಯಾವ ರೀತಿಯಾಗಿ ಯಡಿಯೂರಪ್ಪನವರು ಕೆಲವೊಂದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಬಹುದು ಅಂತ. ಯಾಕೆಂದ್ರೆ ಈಗ ಆಲ್ರೆಡಿ ಯಡಿಯೂರಪ್ಪನವರು ಹೇಳಿದ್ದಾರೆ ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಬೇಕು ಅಂದ್ರೆ ಬೇರೆ ಯಾವುದೇ ಇಲಾಖೆಯಿಂದಲೂ ಕೂಡ ಆ ಒಂದು ಅಧಿಕೃತವಾಗಿ ನಾವು ಆ ಪ್ರಕಟಣೆ ಹೊರಡಿಸೋದಿಲ್ಲ. ಮುಖ್ಯ ಕಾರ್ಯದರ್ಶಿಯಿಂದ ಅವರ ಸಹಿ ಇರುವಂತ ಪ್ರಕಟಣೆ ಮಾತ್ರ ಅಧಿಕೃತ ಅಂತ ಹೇಳಿದ್ದಾರೆ. ನೋಡೋಣ, ಲೆಟ್ ಅಸ್ ನಾಟ್ ಜಂಪ್ ಟು ಇಟ್ ಒನ್ ಸ್ಟೆಪ್ ಅಟ್ ಒನ್ಸ್ ಅಂತ ಅಲ್ವಾ. ಒಂದೊಂದು ಸ್ಟೆಪ್ಪೇ ಇಡಬೇಕಾಗ್ತದೆ. ನಾವೆಲ್ಲ ಕೂಡ ಜನರು ಜಾಗೃತರಾಗಿದ್ರೆ ನಾವು ಯಾವ ಲಾಕ್ಡೌನ್ ಕೂಡ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವಂಥ ಅಗತ್ಯ ಬರಲ್ಲ. ಆದರೆ ಸಾರ್ವಜನಿಕರ ಮೇಲೂ ಕೂಡ ಜವಾಬ್ದಾರಿ ಇದೆ. ಅವರು ಮತ್ತು ಸರ್ಕಾರ ಒಂದು ಸಹಭಾಗಿತ್ವದಲ್ಲಿ ನಾವು ಈ ಕೊರೋನಾ ನಿಯಂತ್ರಣವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಇರ್ತೇವೆ. ಇಲ್ಲ ಅಂತಂದರೆ ತಾವು ಹೇಳ್ದಂಗೆ ಎಲ್ಲ ದೇಶಗಳಲ್ಲಿ ಕೂಡ ಅನುಸರಿಸಿದ್ದಾರೆ ಲಾಕ್ಡೌನ್ಗಳನ್ನು. ಕೆಲವು ಕಡೆ ಅನೇಕ ದೇಶಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಒಂದೇ ಪರ್ಯಾಯ ಅಂತ ಮಾಡಿದ್ದಾರೆ. ಎಲ್ಲಿ ಸಾರ್ವಜನಿಕರು, ಪ್ರಜೆಗಳು ಸರ್ಕಾರದ ಮಾತು ಕೇಳದಿರ ಅವರು ಉದಾಸೀನ ಮಾಡಿದರೆ ಅಂಥ ಕಡೆ ಎಲ್ಲ ಕೂಡ ಲಾಕ್ಡೌನ್ ಬಂದಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗದಿರ ಇರಲಿ. ಈಗ ನಿನ್ನೆ ನಾನು ನೋಡಿದೆ, ಮಹಾರಾಷ್ಟ್ರದಲ್ಲಿ 3 ದಿವಸ ಶುಕ್ರವಾರ ರಾತ್ರಿ ಪ್ರಾರಂಭ ಆಗಿದ್ದು ಸೋಮವಾರದವರೆಗೂ ಕೂಡ ಲಾಕ್ಡೌನ್ ಇದೆ. ಅಲ್ಲೊಂದು ಗಾಡಿ ಓಡಾಡ್ತಾ ಇರಲಿಲ್ಲ, ನಾನು ನೋಡಿದ್ದೀನಿ. ಆ ಪರಿಸ್ಥಿತಿ ನಮ್ಮಲ್ಲಿ ಬರೋದು ಬೇಡ ಅಂತೇಳಿ ನಾನು ಜನರಿಗೆ ಮನವಿ ಮಾಡ್ತೇನೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಸರ್ಕಾರ ನೀಡುವಂತಹ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲನೆ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿ. ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಇವತ್ತು ಆರ್ಥಿಕ ಚಟುವಟಿಕೆಗಳು ಕೂಡ ಮುಂದುವರಿಬೇಕಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ತಜ್ಞ ವೈದ್ಯರಾಗಿರುವಂತ ಸುನಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಆಲ್ರೆಡಿ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಏನು ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲಹೆಯನ್ನ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂತದ್ದು ಅಂದ್ರೆ
ಬೆಂಗಳೂರನ್ನ 10 ದಿನಗಳ ಕಾಲ ಲಾಕ್ ಡೌನ್ ಮಾಡಿ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಸಾಧ್ಯ ಅನ್ಸುತ್ತೆ? ಅಲ್ಲ, ಖಂಡಿತವಾಗ್ಲೂ ಇದು ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತಂದ್ರೆ ಈಗ ಆಲ್ರೆಡಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ಹೇಳ್ತಿದೆ. 0.7% ಇತ್ತು ಇನ್ಫೆಕ್ಷನ್ ರೇಟ್. ಹೌದು. ಏನೊಂದ್ 20 ದಿನದ ಕೆಳಗಡೆ, 15-20 ದಿನದ ಕೆಳಗೆ ಈಗ 7% ಆಗಿದೆ. ಹೌದು. ಅಂದ್ರೆ ಇದು ಇಷ್ಟು ಎಷ್ಟು ಪಟ್ಟು ಹೆಚ್ಚಳ ಆಗಿದೆ ಅಂತ ತಮ್ಗೆ ಇದರಿಂದ ಗೊತ್ತಾಗುತ್ತೆ. ಮತ್ತೆ ಪ್ರತಿ ದಿನದ ಕೇಸ್ಗಳು ನೋಡ್ತಾ ಹೋದಾಗ ಬೆಂಗಳೂರಲ್ಲಿ ಮತ್ತೆ ಇದು ಆಕ್ಚುಲಿ ಈ ತರ ಟ್ರೆಂಡ್ ನೋಡ್ತಾ ಹೋದಾಗ ಸೆಕೆಂಡ್ ವೇವ್ ಏನಿದೆ, ಒಂದು ಬಹಳ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಹೊಸ ವೇರಿಯಂಟ್ಸ್ ಕೂಡ ಬಂದಿರುವಂತ ಸಾಧ್ಯತೆಗಳು ಇರುತ್ತೆ. ಅಲ್ಲ, ಮೋಸ್ಟ್ ಪ್ರಾಬಬ್ಲಿ ಇಲ್ಲ ಅಂದಿದ್ರೆ ಇಷ್ಟು ಫಾಸ್ಟ್ ಆಗಿ ಆಡ್ತಿರ್ಲಿಲ್ಲ ಅಂತ. ಖಂಡಿತವಾಗ್ಲು ನಮ್ದು ಅದು UK ವೇರಿಯಂಟ್ ಇರ್ಬೋದು ಅಥವಾ ಸೌತ್ ಆಫ್ರಿಕನ್ ಅಥವಾ ಬ್ರೆಜಿಲ್ ವೇರಿಯಂಟ್ ಯಾವ್ದೇ ಇರ್ಬೋದು, ಖಂಡಿತವಾಗ್ಲೂ ಬಂದಿರಬೇಕು. ಅದಕ್ಕೆ ಜಿನೋಮಿಕ್ ಸೀಕ್ವೆನ್ಸ್ ಅಂತ ನೋಡ್ಬೇಕಾಗುತ್ತೆ, ಅದನ್ನ ನೋಡ್ಬೋದಾಗುತ್ತೆ. ಅದ್ರ ಜೊತೆ ಹಳೆ ವೇರಿಯಂಟ್ ಕೂಡ ಜಾಸ್ತಿಯಾಗಿ ಸ್ಪ್ರೆಡ್ ಮಾಡ್ತಾ ಇರ್ಬೋದು ಸೆಕೆಂಡ್ ವೇವ್ದು. ಬಟ್ ಈಗ ಆತರ ನೋಡ್ತಾ ಹೋದಾಗ ಸರ್ಕಾರಕ್ಕೆ ಬೇರೆ ಯಾವ್ದು ಇರೋದಿಲ್ಲ. ಆಲ್ರೆಡಿ ಈಗ 10 ದಿನದ ಕರ್ಫ್ಯೂ ಅಂತ ಅವ್ರು ಏನ್ ಮಾಡಿದ್ದಾರೆ, ಅದು ನೈಟ್ ಕರ್ಫ್ಯೂ ಇಂದ ಖಂಡಿತವಾಗ್ಲೂ ಇದು ಬ್ರೇಕಿಂಗ್ ದ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಅದು ಉಪಯೋಗ ಆಗುತ್ತೆ. ಬಟ್ ಇದನ್ನ ನೋಡ್ತಾ ಹೋದಾಗ ಮುಂದೆ ವೀಕೆಂಡ್ ಲಾಕ್ ಡೌನ್ ಅಥವಾ ಖಂಡಿತವಾಗ್ಲೂ 10-15 ದಿನ ಲಾಕ್ ಡೌನ್ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ. ಅದು ಒಳ್ಳೆ ಸ್ಟ್ರಾಟಜಿ ಕೂಡ ಆಗುತ್ತೆ. ಬಟ್ ಸರ್ಕಾರ ಅದ್ರ ಬಗ್ಗೆ ಗಮನ ಕೈಗೊಳ್ಬೇಕು. ಸರ್ಕಾರ ಸರ್ ಆ ವಿಚಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅವ್ರು ರೆಡಿ ಇಲ್ಲ. ಈ ರೆಡಿನೇ ಇಲ್ಲ. ಅವ್ರು ಸ್ಪಷ್ಟವಾಗಿ ಏನಾಗಿತ್ತಂದ್ರೆ ಫೆಬ್ರವರಿಲೇ ಕೂಡ ನಾವ್ ಇದನ್ನ ಪ್ರಿಡಿಕ್ಟ್ ಮಾಡಿದ್ವಿ, 2ನೇ ಅಲೆ ಬರುವಂತ ಸಾಧ್ಯತೆ ಬಹಳ ಇರುತ್ತೆ, ಅವಾಗ್ಲೇ ಮೆಜರ್ಸ್ ತಗೊಳ್ಳಿ ಅಂತ. ಸರ್ಕಾರ ಒಂದು ಎಕನಾಮಿಕ್ ಇಂಪ್ಲಿಕೇಶನ್ಸ್ ಅಥವಾ ಯಾವ್ದೋ ಒಂದು ಒತ್ತಡಕ್ ಮಣದು ಈ ತರ ಏನು ಸಮಿತಿ ಸಲಹೆ ಸದಸ್ಯರು ಏನ್ ಕೊಡ್ತಾ ಇದಾರೆ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಈ ಒಂದು ಹಂತದಲ್ಲಿ ಬಂದ್ ಕೂತಿದೀವಿ. ಈಗ್ಲೂ ಕೈ ಕೂತ್ರೆ ಖಂಡಿತವಾಗ್ಲೂ ಇದು ಈಗ್ಲೇ ತುಂಬಾ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಮುಂದೆ ಇನ್ನು 15 ದಿನದಲ್ಲಿ 15,000 ಆಗ್ಬೋದು, 20,000 ಕೇಸ್ ಆಗ್ಬೋದು, ಹಾಸ್ಪಿಟಲ್ ಬೆಡ್. ನಾವು ಅಲ್ಲ ಸರ್, ಈಗ ಸರ್ಕಾರ 10,000 ಆಗ್ಲಿ ಅದ್ರ ಮೇಲೆ ನೋಡ್ಕೊಳ್ಳೋಣ, 15,000 ಆಗ್ಲಿ ಅದಾದ್ಮೇಲೆ ನೋಡ್ಕೊಳ್ಳೋಣ, 20,000 ಆಗ್ಲಿ ಅದ್ ಬಂದ್ಮೇಲೆ ಕ್ರಮ ಕೈಗೊಳ್ಳೋಣ, ಲಾಕ್ ಡೌನ್ ಬಗ್ಗೆ ಚಿಂತನೆ ಮಾಡೋಣ ಅಂತ ಕೂತ್ಕೊಂಡ್ರೆ ಅದು ಅಲ್ಲಿವರೆಗೂ ಹೋಗುತ್ತೆ. ಅಲ್ಲ, ಖಂಡಿತವಾಗ್ಲು ಇದು ತಾವೇನ್ ಹೇಳ್ತೀರಿ, ನಾವು ಕೂಡ ಒಂದು ಸಾಂಕ್ರಾಮಿಕ ರೋಗ ತಜ್ಞರಾಗಿ ಎಪಿಡೆಮಿಯಾಲಜಿಸ್ಟ್ ಆಗಿ ಹೇಳೋದು ಅದನ್ನೇ. ನಾವು ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಇದೀವಿ, ಅದು ಆಗೋವರೆಗೂ ನೋಡೋಣ, ಅದಾದ್ಮೇಲೆ ಕ್ರಮ ಕೈಗೊಳ್ಳೋಣ ಅಂದ್ರೆ ಅದು ಆಗೋದಿಲ್ಲ. ಅವಾಗ ಪರಿಸ್ಥಿತಿ ಕೈ ಮೀರುವುದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮಾಡಿದ್ರೆ ಅದನ್ನ ತಡೆಗಟ್ಟಬಹುದು. ಈಗ ಮಾಡಿದ್ರು ಕೂಡ ಲಾಕ್ ಡೌನ್ ಮಾಡಿದ್ರು ಕೂಡ ಏನ್ ಖಂಡಿತವಾಗ್ಲೂ ಕೇಸಸ್ ಕಮ್ಮಿ ಆಗುತ್ತೆ ಅಂತ ಅರ್ಥ ಅಲ್ಲ. ಅಟ್ಲೀಸ್ಟ್ ಮುಂದೆ ಬೆಟರ್ ಪ್ರಿವೆನ್ಷನ್ಗೆ ಅಥವಾ ನಾವೇನು ಒಂದು ಈ ಸಿಚುವೇಶನ್ ನ ಕಂಟ್ರೋಲ್ ಆಗಿ ತಗೋಬಹುದು, ಜನಕ್ಕೆ ಕ್ವಾಲಿಟಿ ಆಫ್ ಕೇರ್ ಕೊಡ್ಬೇಕಾಗುತ್ತೆ, ಅದನ್ನ ಕೊಡಬಹುದು. ಬಟ್ ಈಗ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪ್ರತಿ ಸಲನು ಇದೇ ತರ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಅದು ಮುಂದೆ ಏನಾದ್ರು ಆದ್ರೆ ಅದಕ್ಕೆ ಸರ್ಕಾರನೇ ಹೊಣೆಗಾರ ಆಗ್ಬೇಕಾಗುತ್ತೆ. ಲಾಕ್ ಡೌನ್ ಮಾಡ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ಸರ್ ಉಳಿದಂತೆ ನಾವು ಪರ್ಯಾಯವಾಗಿ ಕೆಲವೊಂದನ್ನ ನೋಡೋದಾದ್ರೆ ಈ ಮಾರ್ಕೆಟ್ಗಳಲ್ಲಿ ಕ್ರಮವನ್ನ ಕೈಗೊಳ್ಳುವಂತ ವಿಚಾರ, ಮತ್ತೆ ಸಾರಿಗೆ ಸಂಸ್ಥೆಗಳಲ್ಲಾಗಿರ್ಬೋದು, ಅಂದ್ರೆ ಈ ಬಸ್ಸಲ್ಲಿ ಓಡಾಡುವಂಥದ್ದಕ್ಕೆ, ರೈಲಲ್ಲಿ ಓಡಾಡುವಂಥದ್ದಕ್ಕೆ ಈ ಮುಂಚೆ ಮಾಡಿದ್ರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, 1 ಸೀಟ್ ಬಿಟ್ಟು ಇನ್ನೊಂದು ಸೀಟಲ್ಲಿ ಕೂತ್ಕೊಳ್ಳುವಂಥದ್ದು. ಅಂದ್ರೆ ಈಗ 50% ಅಷ್ಟು ಥಿಯೇಟರ್ಗಳಲ್ಲಿ ಮಾಡಿದಾರಲ್ಲ, ಆ ರೀತಿಯಾಗಿ ಮತ್ತೆ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅದೊಂದು ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಸ್ವಲ್ಪ ಎಫೆಕ್ಟಿವ್ ಇರುತ್ತೆ, ಬಟ್ ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡಲ್ಲ ಯಾರು, ಅದೇ ಪ್ರಾಬ್ಲಮ್. ಅವಾಗ್ಲೂ ಮಾಡಿದಾಗ ಇನಿಷಿಯಲ್ ಫೇಸ್ ಅಲ್ಲಿ 2 ತಿಂಗಳಲ್ಲಿ ಮಾಡ್ತಾ ಹೋದ್ರು, ಮಾಡಾದ್ಮೇಲೆ ಅವಾಗ ಒಂದ್ ಸ್ವಲ್ಪ ದಿನ ಫಾಲೋ ಮಾಡಿದ್ರು. ಆಮೇಲೆ ಜನಗಳಲ್ಲಿ ಏನಾಯ್ತಂದ್ರೆ ಬಿಡು ಇದೆಲ್ಲ ಮುಗಿದೋಯ್ತು, ಕರೋನಾ ಬರೋದಿಲ್ಲ, ಕಮ್ಮಿ ಆಗ್ತಾ ಇರೋದು ಮನಸ್ಥಿತಿ ಅವ್ರದೆಲ್ಲ. ಯಾಕೆಂದ್ರೆ ಮಾಡ್ಕೊಳ್ತಾನೆ ಇದೀವಿ ಪ್ರತಿ ಬಾರಿನೂ. ಈಗ ಹಬ್ಬ ಅನ್ಬಿಟ್ಟು ಇಲ್ಲೇ ಆಚರಿಸಿ, ಬೆಂಗಳೂರಿಂದ ತಗೊಂಡೋಗಿ ನಿಮ್ ಹಳ್ಳಹಳ್ಳಿಗೂ ಹಂಚಬೇಡಿ ಕೊರೋನಾ ಅಂತ ಕೇಳ್ಕೊಂಡ್ರು ಕೂಡ ಜನರಿಗೆ ಅದ್ ಯಾವ್ದು ಬೇಕಲ್ಲ, ಹಬ್ಬ ಮಾಡ್ಬೇಕು ಒಟ್ನಲ್ಲಿ, ಹಬ್ಬ ಮಾಡ್ಬಿಡ್ಬೇಕು ನಾವು. ಅದು ಕರೆಕ್ಟ್. ಬಟ್ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಮುಂದೆ ಏನ್ ಮಾಡ್ಬೋದು. ಇಂತ ತುಂಬಾ ಮುಂದೆ ಹಬ್ಬಗಳು ಬರುತ್ತೆ, ಯುಗಾದಿಗಳು ಬರುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮತ್ತೆ ಇನ್ನೊಂದ್ ಏನಂದ್ರೆ ವ್ಯಾಕ್ಸಿನ್ ಇಂದ ಇದೇನ್ ನಾವೇನ್ ಮಾತಾಡ್ತೀವಿ ಅದು ಡಿಸೀಸಸ್ ಏನ್ ಕಂಟ್ರೋಲ್ ಆಗೋದಿಲ್ಲ, ಅದು ಸಿವಿಯಾರಿಟಿ ಅಷ್ಟೇ ತಡೆಗಟ್ಟುತ್ತೆ. ಸೊ ಇದನ್ನ ಮಾರ್ಗ ತಡೆಗಟ್ಟಕ್ಕೆ ಏನಂದ್ರೆ ಈ ಫಂಕ್ಷನ್ಸ್ ಗಳನ್ನ ಎಲ್ಲದನ್ನ ಕಮ್ಮಿ ಮಾಡ್ಬೇಕು. ಬಟ್ ಏನಂದ್ರೆ ಬೆಂಗಳೂರಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇರೋದ್ರಿಂದ ಲಾಕ್ ಡೌನ್ ಮಾಡಿದ್ರೆ ಬಹಳ ಒಳ್ಳೇದು. ಅದರಿಂದ ಆಮೇಲೆ ಇದೇನ್ ನೈಟ್ ಕರ್ಫ್ಯೂ ಅಂತ ಬರೀ 8 ಜಿಲ್ಲೆಗೆ ಮಾಡಿದ್ರೆ ನನ್ ದೃಷ್ಟಿಲಿ ರಾಜ್ಯದ ಅಂತ ಮಾಡ್ಬೇಕಿತ್ತು, ಅದ್ರಲ್ಲಿ ಜಾಸ್ತಿ ಆಗುತ್ತೆ. ಆಮೇಲೆ ನೋಡೋಣ ನೈಟ್ ಕರ್ಫ್ಯೂ ಬೇರೆ ಜಿಲ್ಲೆಗಳಲ್ಲಿ ಸರ್ ರಾಜ್ಯದಾದ್ಯಂತ ಮಾಡ್ಬಿಟ್ರೆ ಏನು ಅಂದ್ರೆ, ಈಗ 3 ಕಡೆ ಎಲೆಕ್ಷನ್ ನಡೀತಾ ಇದೆ, ಈಗ ರಾಜ್ಯದಾದ್ಯಂತ ಮಾಡ್ಬಿಟ್ರೆ ಅದೆಲ್ಲದಕ್ಕೂ ಕೂಡ ಆ ಜಿಲ್ಲೆಗಳಲ್ಲಿ ಬ್ರೇಕ್ ಬೀಳುತ್ತೆ. ಇದೆಲ್ಲ ಅದನ್ನ ಚಿಂತನೆ ಮಾಡ್ಕೊಂಡು ಇವರು ಸ್ವಲ್ಪ ಕಂಟ್ರೋಲ್ಡ್ ಆಗಿರೋದು ಇನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ಲಿಕ್ಕೆ. ಏಪ್ರಿಲ್ 17 ಆದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ಟಫ್ ರೂಲ್ಸ್ ಜಾರಿ ಆಗ್ಬೋದು ಅಂತ ಕಾಣಿಸುತ್ತೆ ನಮ್ಮ ರಾಜ್ಯದಲ್ಲಿ. ಅಲ್ಲಿವರೆಗೂ ಚುನಾವಣೆ ಚಿಂತನೆ ನಡೀತಾ ಇರುತ್ತೆ.
ಅಲ್ಲ ಕರೆಕ್ಟ್, ಬಟ್ ಅಷ್ಟ್ರೊಳಗಡೆ ಇನ್ನ ಏನಾಗಿರುತ್ತಂದ್ರೆ ಕೇಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮಲ್ಲಿ ಬೆಡ್ಗಳ ಸಂಖ್ಯೆ ಅಷ್ಟೇ ಇದೆ, ಮತ್ತೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋದಾಗ ನಾನು ಹೇಳ್ದಲ್ಲ ಇದು ಬೇರೆ ವೇರಿಯಂಟ್ಸ್ ಕೂಡ ಬಂದಿರುವಂತ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಏನಾದ್ರು ಸೌತ್ ಆಫ್ರಿಕನ್ ವೇರಿಯಂಟ್ ಇದ್ರೆ ಅದು 40 to 50% ಜಾಸ್ತಿ ಇನ್ಫೆಕ್ಷನ್ಸ್. ಆಮೇಲೆ ಬ್ರಿಟನ್ ಏನಿದೆ ಅದು ಆಲ್ಮೋಸ್ಟ್ 10 ಟೈಮ್ ಒಂದು 70% ಜಾಸ್ತಿ ಇನ್ಫೆಕ್ಷನ್ಸ್ ಅಂತ ಇದೆ. ಸೊ ಈಗ ಆಲ್ರೆಡಿ ಬಂದಿದೆಯಾ ಅನ್ನೋದಕ್ಕೆ ಬಂದಿರುವಂತ ಸಾಧ್ಯತೆಯಿಂದನೇ ಇಷ್ಟೊಂದು ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಇದೆಲ್ಲ ನೋಡ್ಲಿಕ್ಕೆ ವೈರಸ್ ನ ಒಂದು ಏನಿದೆ, ನಾವು ಬ್ರೇಕಿಂಗ್ ದ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅಥವಾ ವೈರಸ್ ನ ಪ್ರಭಾವ ಕಮ್ಮಿ ಮಾಡ್ಬೇಕಂದ್ರೆ ಲಾಕ್ ಡೌನ್, ನೈಟ್ ಕರ್ಫ್ಯೂ ಮತ್ತೆ ಏನೇನಿದೆ. ಇನ್ನೊಂದು ಸರ್, ಇಲ್ಲಿ ಜನರಿಗೆ ಅರ್ಥವೇ ಆಗ್ತಾ ಇಲ್ಲ. ಆಮೇಲೆ ಸಾಕಷ್ಟು ಜನರಲ್ಲಿ ನೋಡಿದೀವಿ, ವ್ಯಾಕ್ಸಿನ್ ತಗೊಂಡ್ಮೇಲೂ ಕೂಡ ಸೋಂಕು ಬಂದಿದೆ, 2 ಡೋಸ್ ತಗೊಂಡ್ಮೇಲೂ ಸೋಂಕು ಬಂದಿದೆ. ಈ ವ್ಯಾಕ್ಸಿನ್ ಅನ್ನುವಂಥದ್ದು ಸಾವನ್ನ ಕಂಟ್ರೋಲ್ ಮಾಡಬಹುದು ಬಿಟ್ರೆ ಕೊರೋನಾ ಬರುವಂತದ್ದನ್ನೇನ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಜನರು ಕಾನ್ಸಂಟ್ರೇಟ್ ಮಾಡಬೇಕು. ಹೌದು, ಆಮೇಲೆ ಇದನ್ನ ಜಾಸ್ತಿ ಜನಗಳಿಗೆ ಹೇಳಕ್ ಹೋದ್ರೆ ವ್ಯಾಕ್ಸಿನ್ ಯಾಕೆ ತಗೋಬೇಕು ಅಂತಾನು ಕೇಳ್ತಾರೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ನಮಗೆ ಡಾಕ್ಟರ್ಸ್ ಆಗಿ ನಾವೇನ್ ಹೇಳ್ತಿದ್ವಿ, ಬಟ್ ವ್ಯಾಕ್ಸಿನ್ ತಗೊಂಡ್ರೆ ಸಿವಿಯಾರಿಟಿ ಆಫ್ ದ ಡಿಸೀಸಸ್ ಕಮ್ಮಿ ಆಗುತ್ತೆ, ಬಟ್ ರೋಗ ಬರುವಂತ ಸಾಧ್ಯತೆಗಳು ಏನ್ ಕಮ್ಮಿ ಆಗಲ್ಲ. ಬಟ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ನಾವು ಹಳೇದೇನ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್, ವೇರಿಂಗ್ ದ ಮಾಸ್ಕ್, ಅದು ಅಂತ ಅದೆಲ್ಲದ್ರ ಜೊತೆ 2 ಮುಖ್ಯವಾದ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು, ಈ ಶಿಕ್ಷಣ ಸಂಸ್ಥೆಗಳನ್ನ ಕೂಡ ಅದ್ರಲ್ಲಿ ಕೂಡ ಸರ್ಕಾರ ಗಮನ ಕೈಗೊಳ್ಳಬೇಕು. ಈಗ ಏನು ನಾವು ಬರೀ ಮದುವೆ ಸಮಾರಂಭ, ರ್ಯಾಲಿ ಅದು ಇದು ಮಾತಾಡ್ತಾ ಇದೀವಿ, ಶಿಕ್ಷಣ ಈಗ ಪ್ರೊಫೆಷನಲ್ ಕಾಲೇಜಸ್ ಇರ್ಬೋದು ಅಥವಾ ಬೇರೆ ಕಾಲೇಜಸ್ ಇರ್ಬೋದು, ಎಕ್ಸಾಮ್ಸ್ ಅಂತ ಒಂದು ಬಿಟ್ಬಿಟ್ರೆ ಬೇರೆ ಏನಿದೆ ಎಲ್ಲದನ್ನು ಕೂಡ ಖಂಡಿತವಾಗ್ಲೂ ತಕ್ಕ ಮಟ್ಟಿಗೆ ಸ್ಟಾಪ್ ಮಾಡ್ಬೇಕಾಗತ್ತೆ. ಅದನ್ನ ಯಾರು ಫೋಕಸ್ ಮಾಡ್ತಾ ಇಲ್ಲ. ಆಮೇಲೆ 2ನೇದು ಇಂಡೋರ್ ಏರಿಯಾ ಅಂತ ಹೇಳ್ತೀವಿ. ಇಂಡೋರ್ ಏರಿಯಾದಲ್ಲಿ ಏನೇನ್ ಕೆಲಸಗಳು ಕೆಲವೆಲ್ಲ ನಡೆಯುತ್ತೆ, ಅಲ್ಲಿ ಎಲ್ಲಿ ನಮಗೆ ವೆಂಟಿಲೇಷನ್ ಇರೋದಿಲ್ಲ ಅಂತ ಕಡೆ ಕೂಡ ಕೆಲಸಗಳನ್ನ ಕಮ್ಮಿ ಮಾಡಿ ಔಟ್ಡೋರ್ ಗಳಲ್ಲಿ ಆಕ್ಟಿವಿಟಿ ಜಾಸ್ತಿ ಮಾಡ್ಬೇಕಾಗತ್ತೆ. ಇದು ನಾವೊಂದು ಹೇಳಿದ್ಮೇಲೆ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್. ಬಟ್ ಈಗ ಪರಿಸ್ಥಿತಿ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಇದು ತುಂಬಾ ಆತಂಕಾರಿ ಬೆಳವಣಿಗೆ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವ್ ಹೇಳಿದ್ವಿ ಅಷ್ಟೊಂದೇನಿಲ್ಲ, ಗಾಬರಿ ಆಗಬಹುದು, ಏನು ಇಲ್ಲ. ಈಗ ಕಂಪೇರ್ ಮಾಡಿದ್ರೆ ಹೌದು ಏನು ಇಲ್ಲ, ಅದಕ್ಕೆಲ್ಲದಕ್ಕಿಂತ ಫಾಸ್ಟ್ ಆಗಿ ರೀಚ್ ಆಗ್ತಾ ಇದೀವಿ ಎಲ್ಲ ರೆಕಾರ್ಡ್ಸ್. ಅಲ್ಲ, ಫಸ್ಟ್ ಅಲೆಗಿಂತ ಆಕ್ಚುಲಿ ಇದು ನೋಡಿದ್ರೆ 5 to 6 times ಮೋರ್ ಸಿವಿಯರ್ ಇದೆ. ಅಂಡ್ ಸಿವಿಯಾರಿಟಿ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಸಿವಿಯರ್ ಡೆತ್ ರೇಟ್ಸ್ ಕೂಡ ಸಂಖ್ಯೆ ಈಗ ಬರ್ತಾನೆ ಹೋದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಈಗ ಕಳೆದ ಕೆಲವು ದಿನಗಳ ಡೇಟಾ ನೋಡಿದ್ರೆ 38,000 ಜನ ಏನಿದೆ ಆ ಕೇಸಸ್ ಯಂಗರ್ ಜನರೇಷನ್, 15ರಿಂದ 40 ವರ್ಷ ಒಳಗಿನವರು, 15ರಿಂದ 30 ವರ್ಷ ಒಳಗಿದ್ದಾರೆ, ಅವರಿಗೆ ಖಂಡಿತ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುನಿಲ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.